ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣುಲಾಸ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಒಂದು ಪರಿಚಯನ ಮಾಡ್ಕೊತಾ ಇದ್ದೀನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇನ್ನೇನು 6 ತಿಂಗಳೇ ಆಯಿತು. ನನ್ನ ಪರಿಚಯನ ಇದುವರೆಗೂ ಮಾಡಿಕೊಂಡೇ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಫ್ಯಾಮ್ಲಿಗೆ ನನ್ನ ಒಂದು ಕಿರು ಪರಿಚಯನ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮಗೇನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಹೆಸರು ಸುಜಾತ ಅಂತ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 6 ತಿಂಗಳಾಯಿತು. 3 ವರ್ಷಕ್ಕೆ ಮುಂಚೆನೇ ನಾನು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಆಗಿಲ್ಲ. ಕೆಲಸಕ್ಕೆ ಹೋಗ್ತಾಯಿದ್ದೆ ಅವಾಗೆಲ್ಲ. ನನಗೆ ಮ್ಯಾರೇಜ್ ಆಗಿದೆ. ನನ್ನ ಹೆಸರು ಸುಜಾತ, ನಮ್ಮ ಹಸ್ಬೆಂಡ್ ಹೆಸರು ವಿಷ್ಣು ಪ್ರಸನ್ನ ಕುಮಾರ್ ಅಂತ. ಅದಕ್ಕೆ ನಮ್ಮಿಬ್ಬರು ಹೆಸರು ಸೇರಿ ಬರೋ ಥರ ಸುಜಿ ವಿಷ್ಣು ಲಾಗ್ಸ್ ಅಂತ ಇಟ್ಟೆ. ನಾವಿರೋದು ಬ್ಯಾಂಗ್ಳೂರಲ್ಲೇ. ಇನ್ನು ನನ್ನ ಕ್ವಾಲಿಫಿಕೇಷನ್ ಬಂದು SLCನೇ ನಾನು ಓದಿರೋದು. ನಮ್ಮ ಮನೇಲಿ ತುಂಬ ಪ್ರಾಬ್ಲಮ್ ಇತ್ತು. ನಾವೇನು ದೊಡ್ಡ ರಿಚ್ ಫ್ಯಾಮ್ಲಿ ಅಲ್ಲ, ನಾವಿರೋದೇ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ. ಇನ್ನು ನಮಗೆ ಅಪ್ಪ ಇರಲಿಲ್ಲ, ನಮ್ಮಮ್ಮ ಮಾತ್ರನೇ. ನಾವು 4 ಜನ ಹೆಣ್ಮಕ್ಳು. ಅಷ್ಟಾಗಿ ನಾವೇನು ಓದಿಲ್ಲ. ನಾವು ಓದಿರೋದೇ SLC ಅಷ್ಟೇ. ನಮ್ಮ ಅಕ್ಕ ತಂಗಿರು ನಾವು 4 ಜನ, ಅಮ್ಮ ಇರ್ತಾರೆ ಅಷ್ಟೇ. ಇನ್ನು ಮ್ಯಾರೇಜ್ ಆಗಿ ನಮಗೆ 8 ವರ್ಷ ಆಯಿತು. ನಮ್ಮ ಹಸ್ಬೆಂಡೂ ಡಿಗ್ರಿ ಓದಿದ್ದಾರೆ. ಅವರು ಇಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಇನ್ನು ನಮ್ಮ ಮದರ್ ಟಂಗ್ ಬಂದು ತೆಲುಗು. ಆದರೆ ನನಗೆ ಕನ್ನಡದಲ್ಲೇ ಲಾಗ್ ಮಾಡಬೇಕಂತ ತುಂಬಾ ಇಷ್ಟ. ಯಾಕಂದರೆ ನಾವಿರೋದು ಬ್ಯಾಂಗ್ಳೂರಲ್ಲಿ ಮತ್ತು ನಾವು ಓದಿರೋದೆಲ್ಲ ಕನ್ನಡ ಅಲ್ವಾ. ಅದಕ್ಕೆ ನನಗೆ ಕನ್ನಡದಲ್ಲೇ ವಿಡಿಯೋ ಎಲ್ಲ ಮಾಡೋದಕ್ಕೆ ಮತ್ತು ಮಾತಾಡೋದಕ್ಕೆ, ಎಡಿಟ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ. ನಮಗೆ ತೆಲುಗು ಮಾತಾಡೋದು ಒಂದೇ ಬಿಟ್ಟರೆ ಇನ್ನೇನಕ್ಕೂ ನಾವು ಯೂಸ್ ಮಾಡಲ್ಲ. ಅದು ಬರೆಯೋದು ಅದೆಲ್ಲ ತುಂಬಾ ಕಷ್ಟ ಆಗುತ್ತೆ. ಇನ್ನೊಂದು, ನಾವು ಬ್ಯಾಂಗ್ಳೂರಲ್ಲೇ ಇರೋದ್ರಿಂದ ಎಲ್ಲದಕ್ಕೂ ನಾವು ಕನ್ನಡದಲ್ಲೇ ಮಾತಾಡಬೇಕು. ಅದಕ್ಕೋಸ್ಕರ ನಾನು ಕನ್ನಡದಲ್ಲೇ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಇನ್ನು ನಾವು ಏರಿಯಾಗೆ ಶಿಫ್ಟ್ ಆದ್ರಿ. ನಾವು ಫಸ್ಟು KR ಪುರಂ ಸೈಡ್ ಇದ್ರಿ. ಇವಾಗ ಈ ಕಡೆ ಬಂದಾಗಿಂದ ಕೆಲಸಕ್ಕೂ ಎಲ್ಲೂ ಹೋಗಿಲ್ಲ. ಆಮೇಲೆ ಯೋಚನೆ ಮಾಡಿದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು. ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಂತೂ ತುಂಬಾ ಈಸಿ ಅಲ್ಲ, ತುಂಬಾ ಕಷ್ಟ. ನಾನು ಫಸ್ಟು ತುಂಬಾ ಈಸಿ ಅಂದ್ಕೊಂಬಿಟ್ಟೆ. ಆದರೆ ನನಗೆ ವಿಡಿಯೋ ಶೂಟ್ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋದು ಅದೆಲ್ಲ ಅಷ್ಟೊಂದು ಈಸಿ ಅಲ್ಲ, ತುಂಬಾ ಕಷ್ಟ. ನಾನು ಶೂಟ್ ಮಾಡಾದ್ಮೇಲೆ ನನಗೂ ಗೊತ್ತಾಗಿತ್ತು ಇಷ್ಟು ಕಷ್ಟನಾ ಅಂತೇಳ್ಬಿಟ್ಟು. ಒಂದು 10 ನಿಮಿಷ ವೀಡಿಯೋಗೆ ವಾಯ್ಸ್ ಓವರ್ ಕೊಡೋದಕ್ಕೆ 1 ದಿವಸ ಎಲ್ಲ ತಗೊಂಡಿದ್ದೀನಿ ನಾನು. 1 ದಿವಸ 2 ದಿವಸ ಎಲ್ಲ. ಇವಾಗೂ ನನಗೆ ಸ್ವಲ್ಪ ಬಾಯಿ ಇದಾಗ್ಬಿಡುತ್ತೆ, ವಾಯ್ಸು ಗಂಟ್ಲೆಲ್ಲ ನೋವು ಬಂದುಬಿಡುತ್ತೆ, ಆ ಥರ ಆಗಿಬಿಡುತ್ತೆ. ಆದರೆ 20 ನಿಮಿಷ 30 ನಿಮಿಷ 1 ಅವರ್ ವೀಡಿಯೋ ಮಾಡೋರೆಲ್ಲ ಯಾವ ಥರ ವಾಯ್ಸ್ ಓವರ್ ಕೊಡ್ಬೋದು, ಎಷ್ಟು ಕಷ್ಟ ಆಗುತ್ತೆ ಅನಿಸುತ್ತೆ. ಆದರೆ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡೋರಿಗೆ ಆರಾಮಾಗಿ ಕಮೆಂಟ್ ಮಾಡಿಬಿಡ್ತಾರೆ, ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಿಬಿಡ್ತಾರೆ. ನನಗಂತೂ ಯಾರೂ ಇದುವರೆಗೂ ಮಾಡಿಲ್ಲ. ಆದರೆ ಸ್ವಲ್ಪ ಜನಕ್ಕೆ ಮಾಡ್ತಾರಲ್ಲ, ಆವಾಗ ಬೇಜಾರಾಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡ್ತೀರಿ, ಇಷ್ಟ ಆದರೆ ನೋಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಟ್ಟು ಹೋಗ್ತಾನೆ ಇರಿ. ಆದರೆ ಏನಕ್ಕೆ ಈ ಥರ ಎಲ್ಲ ಕಮೆಂಟ್ಸ್ ಕೊಡ್ತಾರೆ? ಈ ಕಮೆಂಟ್ಸ್ ಬೇರೆಯವ್ರಿಗೆ ಕೊಡ್ಬೇಕಾದ್ರೆ ನಮ್ಗನ್ಸುತ್ತೆ, ಅಯ್ಯೋ ನಮಗೂ ಏನಾರು ಅಂತಾರ, ನಮಗೂ ಏನಾದ್ರು ಬ್ಯಾಡ್ ಕಮೆಂಟ್ಸ್ ಕೊಡ್ತಾರಾ ಅಂತ ಭಯ ಆಗುತ್ತೆ. ಸೋಷಿಯಲ್ ಮೀಡಿಯಾ ಅಂದ್ರೇ ಈ ಥರನೇ ಅಲ್ವಾ, ಬ್ಯಾಡ್ ಕಮೆಂಟ್ಸು ಇರುತ್ತೆ, ಒಳ್ಳೆ ಕಮೆಂಟ್ಸು ಇರುತ್ತೆ. ಅದನ್ನೆಲ್ಲ ತಲೆ ಕೆಡಿಸ್ಕೊಬಾರ್ದು ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿ ಬಂದಿರೋದು. ಇನ್ನು ನಮ್ಮ ಹಸ್ಬೆಂಡ್ ಸಪೋರ್ಟ್ ಇಲ್ದಿರ ನಾವೇನು ಮಾಡೋಕ್ಕಾಗಲ್ಲ. ಅವ್ರ ಸಪೋರ್ಟಿಂದನೇ ನಾನು ಮುಂದೆ ಬಂದಿರೋದು. ಇನ್ನು ಅವ್ರ ಸಪೋರ್ಟ್ ಇಲ್ದಿರ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಇನ್ನು ಅವರೇ ಸಪೋರ್ಟ್ ಮಾಡಿ ಅಂದಾಗ ಇದನ್ನೆಲ್ಲ ತಲೆಗೆ ಹಾಕ್ಕೊಬಾರ್ದು ಅನ್ನೋರು ಅಂತಾರೆ. ಇವಾಗ ಯಾರೂ ಏನು ಹೇಳಲ್ಲ, ಇವಾಗ ವ್ಯೂಸ್ ಕಮ್ಮಿ ಬರ್ತಾಯಿದೆ. ಇನ್ನು ಹೋಗ್ತಾ ಹೋಗ್ತಾ ಯಾವಾಗಾದ್ರು ಒಂದು ದಿವಸ ನಮ್ಮ ವೀಡಿಯೋನ ಇಂಪ್ರೂವ್ ಆಗೇ ಆಗ್ಬೋದಲ್ವಾ ಅಂತ ಆದಾಗ ಅಂದೇ ಅಂತಾರೆ ಜನಗಳು. ಅವಾಗೆಲ್ಲ ಫೇಸ್ ಮಾಡೋ ಅಷ್ಟು ಧೈರ್ಯ ಇದ್ರೇ ಇದನ್ನೆಲ್ಲ ಮುಂದೆಗೆ ಬರಬೇಕು. ಅವಾಗ ಅಂದಾಗ ಬೇಜಾರಾಗುತ್ತೆ. ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೊಬಾರ್ದು, ಅದನ್ನು ಡಿಲೀಟ್ ಮಾಡಿಬಿಟ್ಟು ಹೋಗ್ತಾನೆ ಇರಬೇಕು ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಮುಂದೆ ಬಂದಿದ್ದೀವಿ. ನಾನು 3 ತಿಂಗಳು ಟೈಮ್ ವೇಸ್ಟ್ ಮಾಡಿಬಿಟ್ಟೆ. ಏನಂದರೆ ಶಾರ್ಟ್ಸ್ ವೀಡಿಯೋನೇ ಅಪ್ಲೋಡ್ ಮಾಡ್ಕೊಂಡಿದ್ಬಿಟ್ಟೆ. ನನಗೆ ಗೊತ್ತಿಲ್ಲ ವಾಚ್ ಟೈಮ್ ಬಂದು ಫುಲ್ ವೀಡಿಯೋಗೆ ಕೌಂಟ್ ಆಗೋದು ಅಂತೇಳ್ಬಿಟ್ಟು. ಅವಾಗೆಲ್ಲ ಗೊತ್ತಿಲ್ದಿರ ನಾನು ಫುಡ್ ವೀಡಿಯೋನ ಸ್ಟಾರ್ಟ್ ಮಾಡಿದೆ ಫಸ್ಟು. ಆ ವೀಡಿಯೋನೇ ಅಪ್ಲೋಡ್ ಮಾಡ್ಕೊಂಡಿದ್ಬಿಟ್ಟೆ. ಆದರೆ ನಮ್ಮಂಥವ್ರಿಗೆ ಎಲ್ಲಿ ನೋಡ್ತಾರೆ ಹೇಳಿ, ವ್ಯೂಸ್ ಬರ್ತಾಯಿದ್ದಿಲ್ಲ. ನನಗೆ 10K 2K 3K 5K ಆ ಥರ ಹೋಗ್ತಾಯಿತ್ತು. ಆದರೆ 3 ತಿಂಗಳೊಳಗಡೆ 30 ಲಕ್ಷ ಕಂಪ್ಲೀಟ್ ಆಗಬೇಕು ವ್ಯೂಸು ಅಂತ ಹೇಳಿದರು. ಆದರೆ ಆಗಿಲ್ಲ ಅದು 3 ತಿಂಗಳಲ್ಲಿ. ಮತ್ತು ನಾನೇನು ಮಾಡಿದೆ, ಫುಡ್ ವ್ಲಾಗ್ಸ್ನೇ 2 ನಿಮಿಷ ವೀಡಿಯೋ 3 ನಿಮಿಷ ವೀಡಿಯೋ ಹಂಗೆ ಅಪ್ಲೋಡ್ ಮಾಡ್ತಾಯಿದ್ದೆ. ಫುಲ್ ವೀಡಿಯೋಸಲ್ಲಿ ಅದು ಅಪ್ಲೋಡ್ ಮಾಡ್ತಾಯಿದ್ದೆ. ಅವಾಗೂ ನನಗೆ ಅನ್ನಿಸ್ತು, ಫುಡ್ ವ್ಲಾಗ್ಸ್ನ ಬಂದ್ಬಿಟ್ಟು ತುಂಬ ಜನ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಥರ ವೆರೈಟಿನೂ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ಯಾರೂ ನೋಡೋಲ್ಲ, ಅಷ್ಟಾಗಿ ವ್ಯೂಸ್ ಬರ್ತಾ ಇರಲಿಲ್ಲ. 100 150
50 ಅಷ್ಟೇ ವ್ಯೂಸ್ ಬರ್ತಾಯಿತ್ತು. ಇನ್ನು ಆಗಲ್ಲ ಅಂತೇಳ್ಬಿಟ್ಟು ನಾನೇನು ಮಾಡಿದೆ, ವ್ಲಾಗ್ಸ್ನ ಶೇರ್ ಮಾಡೋಣ, ನನ್ನ ಡೈಲಿ ರೊಟೀನ್ನ ಶೇರ್ ಮಾಡೋಣ. ಹೆಂಗೋ ನಮ್ಮ ಹಸ್ಬೆಂಡ್ಗೆ ಡೈಲಿ ಲಂಚ್ ಬಾಕ್ಸ್ ಎಲ್ಲ ಮಾಡಿಕೊಡ್ತಾ ಇರ್ತೀನಿ, ಇದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದು. ಇನ್ನು ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದಾಗಿಂದ ಕಿಚನ್ ಕ್ಲೀನಿಂಗು ಅದೆಲ್ಲ ಸ್ಟಾರ್ಟ್ ಮಾಡಿದಾಗಿಂದ ಪರವಾಗಿಲ್ಲ 1K 500 300 ಈ ಥರ ವ್ಯೂಸ್ ಬರ್ತಾಯಿದೆ. ನನಗೂ ಯಾವಾಗಾದ್ರು ಒಂದು ದಿವಸ ವ್ಯೂಸ್ ಬರ್ಬೋದು, ಯಾವಾಗಾದ್ರು ನಾವು ಇಂಪ್ರೂವ್ ಆಗಬೇಕಂತ ಒಂದು ನಂಬಿಕೆ ಮೇಲೇ ನಾನು ಮುಂದೆ ಹೋಗ್ತಾ ಇದ್ದೀನಿ. ಯಾವಾಗಾದ್ರು ಒಂದು ದಿವಸನಾದರೂ ಒಂದು ವೀಡಿಯೋನಾದರೂ ಕ್ಲಿಕ್ ಆಗಲ್ವಾ ಅಂತೇಳ್ಬಿಟ್ಟು ಒಂದು ಆಸೆ ಇದೆ. ಅದು ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನಿಮ್ಮೆಲ್ಲರ ಸಪೋರ್ಟ್ ಇದ್ರೇ ನಮಗೂ ಬೆಳೆಯೋದಕ್ಕೆ ತುಂಬಾ ಅವಕಾಶ ಆಗುತ್ತೆ. ಇನ್ನು ಗಿಡಕ್ಕೆ ಎಷ್ಟು ಅವಶ್ಯಕತೆ ಗೊಬ್ಬರ, ನೀರು, ಅದಕ್ಕೆ ಏನೇನು ಬೇಕೋ ಬೆಳೆಯೋದಕ್ಕೆ ಎಷ್ಟು ಅವಶ್ಯಕತೆನೋ ಹಾಗೆ ಯೂಟ್ಯೂಬಲ್ಲಿ ಬೆಳಿಬೇಕಂದ್ರೂ ಜನರ ಪ್ರೀತಿ ವಿಶ್ವಾಸ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ ಬೆಳೆಯೋದಕ್ಕೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ನೀವು ಯಾವ ಥರ ವೀಡಿಯೋಸ್ ಮಾಡಬೇಕು, ಈ ಥರ ಮಾಡಿ, ಈ ಥರ ತಿಳ್ಕೊಳ್ಳಿ ಅಂತ ಹೇಳಿ, ಪರವಾಗಿಲ್ಲ, ನಾವು ಅದನ್ನು ತಿದ್ದುಕೊಂಡು ಮಾಡ್ತೀವಿ. ಇನ್ನು ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡು ನಾನು ರೆಡಿ ಆಗಿಬಿಟ್ಟು ಹೊರಗಡೆ ಹೋಗೋ ಕೆಲಸ ಇತ್ತು. ಏನಂದರೆ ನಮ್ಮ ಹಸ್ಬೆಂಡ್ಗೆ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದ್ರಿ. ಅವರು ದುಬೈಗೆ ಹೋಗೋದಕ್ಕೆ ಪಾಸ್ಪೋರ್ಟ್ ಬೇಕಂತೇಳ್ಬಿಟ್ಟು ಅಪ್ಲೈ ಮಾಡಿದರು. ಆಫೀಸ್ ವರ್ಕ್ ಮೇಲೆ ಏನು ಮೀಟಿಂಗ್ಗೆ ಹೋಗಬೇಕು ಅಂತೇಳ್ಬಿಟ್ಟು ಅಪ್ಲೈ ಮಾಡಿದರು. ಅದು ವೆರಿಫಿಕೇಷನ್ ಇತ್ತು ಇವತ್ತು, ಅದಕ್ಕೆ ಅವ್ರು ಲೀವ್ ಹಾಕಿದ್ರು. ಅದಕ್ಕೆ ಇದೆಲ್ಲ ಮಾಡೋಷ್ಟರಲ್ಲಿ ಲೇಟ್ ಆಯಿತು. ಇನ್ನು ಅಲ್ಲಿ ಹೋಗೋಷ್ಟರಲ್ಲಿ 11 ಗಂಟೆ ಆಗೇ ಹೋಯಿತು. ಹೋಗ್ಬಿಟ್ಟು ಅಲ್ಲಿ ವೆರಿಫಿಕೇಷನ್ ಎಲ್ಲ ಆಗೋಷ್ಟರಲ್ಲಿ 12:30 ಆಗೋಯಿತು. ಇನ್ನು ಮನೆಗೆ ಬರ್ಬೇಕಾದ್ರೆ ಹೋಟ್ಲಲ್ಲೇ ಊಟ ಮಾಡ್ಕೊಂಡು ಬಂದುಬಿಟ್ವಿ. ಬರೋ ದಾರಿಯಲ್ಲಿ ಅಗ್ರ ಅಂತ ಬರುತ್ತೆ, ಅಲ್ಲಿ ಆಂಜನೇಯ ಸ್ಟ್ಯಾಚು ಇದೆ, ತುಂಬಾ ಚೆನ್ನಾಗಿತ್ತು. ಮತ್ತು ಅಲ್ಲಿ ಜಾತ್ರೆ ಕೂಡ ನಡೀತಾ ಇತ್ತು. ಇನ್ನು ನಾವು ಬ್ರಿಡ್ಜ್ ಮೇಲೆ ಇರೋದ್ರಿಂದ ಹೋಗೋಕ್ಕಾಗಿಲ್ಲ, ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಒಂದು 5 ನಿಮಿಷ ಕೈ ಮುಗಿದು ಬೇಡ್ಕೊಂಡು ಬಂದ್ವಿ. ಇನ್ನು ನನಗೆ ಫೇವ್ರೇಟ್ ಗಾಡ್ ಬಂದುಬಿಟ್ಟು ಆಂಜನೇಯನೇ. ಯಾವಾಗ ಆ ರೋಡಲ್ಲಿ ಹೋದ್ರೂ ನಾನು ಈ ದೇವ್ರನ್ನ ಕೈ ಮುಗಿದಿರ ಹೋಗಲ್ಲ, ಮನಸ್ಸಲ್ಲೇ ನೆನೆಸ್ಕೊಂಡೇ ಹೋಗೋದು. ಇನ್ನು ನಾನು ಯೂಟ್ಯೂಬ್ ಚಾನಲ್ಲು ಚೆನ್ನಾಗಿ ಬೆಳಿಬೇಕಂತ ಪ್ರೇಯರ್ ಮಾಡ್ಕೊಂಬಂದೆ. ಹಾಗೆ ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ ಇದ್ದೀರೋ ಅವರು ಕೂಡ ಚೆನ್ನಾಗಿ ಬೆಳೀಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊತಾ ಇದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೋಡಿದ್ರಲ್ವ ನನ್ನ ಪರಿಚಯ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ